ಚಂದ ಮಾಮ ಬಾಬಾ ಮಲ್ಲಿಗೆ ಹೂ ತಗೊಂಬ ಬೆಟ್ಟದ ಮೇಲೆ ಹತ್ತಿ ಬಾ ಬೇಗ ಬೇಗ ಓಡಿ ಬಾ. ನನ್ನ ಮುದ್ದಿನ ಮಗಳು ನೋಡು, ಚಂದಮಾಮ ಎಷ್ಟೊಂದ್ ಚಂದವಾಗಿದ್ದಾನೆ. ಇದನ್ನೆಲ್ಲ ಮನೆ ಪಕ್ಕದ ಮರದ ಕೆಳಗೆ ಕೂತ್ಕೊಂಡು ಊಟ ಮಾಡುವ ವೀರಯ್ಯ ನೋಡಿದ. ಆಹಾ, ಆ ತಾಯಿಯ ಧ್ವನಿ ಎಷ್ಟೊಂದು ಮಧುರವಾಗಿದೆ. ನನ್ನಮ್ಮ ಕೂಡ ನನ್ನ ಸಣ್ಣ ವಯಸ್ಸಲ್ಲಿ ಹೀಗೇನೆ ಪ್ರೀತಿಯಿಂದ ಅನ್ನದ ತುತ್ತನ್ನು ತಿನ್ನಿಸ್ತಾ ಇದ್ಲು. ಇವಾಗ ಈ ತಾಯಿನ ನೋಡಿದ್ರೆ ತೀರ್ಕೊಂಡ ನನ್ನ ತಾಯಿ ನನಗೆ ನೆನಪಿಗೆ ಬರ್ತಿದ್ದಾಳೆ. ತಾಯಿಯ ಅನುರಾಗ ಈ ಪ್ರಪಂಚದಲ್ಲಿ ಎಲ್ಲೂ ಕೂಡ ಸಿಗಲ್ಲ. ತಾಯಿಯ ಪ್ರೀತಿ ಎನ್ನೋದು ಆ ದೇವರು ನಮಗೆ ಕೊಟ್ಟ ವರ. ಆ ತಾಯಿಯ ಪ್ರೀತಿಯನ್ನು ಯಾರಿಂದಲೂ ಪಡೆಯಲು ಸಾಧ್ಯವಿಲ್ಲ. ಹೀಗೆ ದುಃಖವನ್ನು ಪಡುತ್ತಾ ಆ ತಾಯಿಯ ಚಂದಮಾಮದ ಹಾಡನ್ನು ಕೇಳ್ಕೊಂಡು ಅವನು ಕೂಡ ಊಟವನ್ನು ಮಾಡಿದ. ಅಮ್ಮ, ಈ ಚಂದಮಾಮದ ಹಾಡು ನನ್ನ ಹೊಟ್ಟೆಯನ್ನು ತುಂಬಿಸದಿದ್ರು ಈ ಹಾಡು ನನ್ನ ಮನಸ್ಸು ಪೂರ್ತಿ ತುಂಬಿದೆ. ನೀನು ಮಾತ್ರ ನನ್ನ ಜೊತೆ ಇವಾಗ ಇದ್ದಿದ್ರೆ ಇವಾಗ ಇನ್ನೊಬ್ಬರು ಕೊಡುವಂತಹ ಅನ್ನಕ್ಕೋಸ್ಕರ ನಾನು ಕಾದು ಕಾದು ಊಟ ಮಾಡುವ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ನನಗೂ ಒಂದು ಕುಟುಂಬ, ನನಗೂ ಒಂದು ಮನೆ ಇರ್ತಾ ಇತ್ತಲ್ವಮ್ಮ. ವೀರನ ಕಣ್ಣಲ್ಲಿ ಕಣ್ಣೀರು ಬಂತು. ಆ ತಾಯಿಯ ಪ್ರೀತಿಯಲ್ಲಿರುವ ವಾತ್ಸಲ್ಯ ಅವನ ನೆನಪಿಗೆ ಬರ್ತಾ ಇತ್ತು. ಮತ್ತು ಈ ತಾಯಿ ನನ್ನ ತಾಯಿಯನ್ನು ಜ್ಞಾಪಕಕ್ಕೆ ತಂದು ಕೊಟ್ಟಿದ್ದಾಳೆ. ನನ್ನ ತಾಯಿಯ ನೆನಪಲ್ಲೇ ಈ ದಿನ ನಾನು ನಿದ್ರೆ ಮಾಡ್ತೀನಿ. ಹೀಗೆ ವೀರ ತಾಯಿಯ ನೆನಪನ್ನು ನೆನಪಿಸಿಕೊಂಡು ಆ ಮರದ ಕೆಳಗೆ ಆ ದಿನ ಮಲಗಿ ನಿದ್ರೆಯನ್ನು ಮಾಡಿದ. ಹೀಗೆ ಆ ದಿನ ಕಳೆಯಿತು. ಮರುದಿನ ಬೆಳಿಗ್ಗೆನೆ ವೀರ ನಿದ್ರೆಯಿಂದ ಎದ್ದ. ಹೌದು, ಮೊದಲು ಸಾವಿತ್ರಮ್ಮ ಗಿಡಗಳಿಗೆ ನೀರಾಕಿ ಸಂತೆಗೆ ಹೋಗಿ ತರಕಾರಿ ತರ್ಲಿಕ್ಕೆ ಹೇಳಿದ್ರಲ್ವಾ, ಹೋಗಿ ತರಬೇಕು. ಹೀಗೆ ಸಾವಿತ್ರಮ್ಮನ ಮನೆಗೆ ಹೊರಟ. ಸ್ವಲ್ಪ ಸಮಯದಲ್ಲೇ ಸಾವಿತ್ರಮ್ಮನ ಮನೆಗೆ ಹೋಗಿ ತಲುಪಿದ. ಅಮ್ಮ ಅಮ್ಮ, ನಾನು ವೀರ ಬಂದಿದ್ದೀನಿ. ಹೇಳಪ್ಪ ವೀರ. ಹಾಗೆ ಅಂತ ಸಾವಿತ್ರಮ್ಮ ಮನೆಯಿಂದ ಹೊರಗಡೆ ಬಂದ್ರು. ಅಮ್ಮ, ಗಿಡಗಳಿಗೆ ನೀರಾಕಿ ಮಾರ್ಕೆಟಿಗೆ ಹೋಗಿ ತರಕಾರಿನ ತರ್ಲಿಕ್ಕೆ ಹೇಳಿದ್ರಲ್ವಾ, ನೀವು ಹೋಗಿ ಬ್ಯಾಗ್ ತಗೊಂಬನ್ನಿ, ನಾನು ಗಿಡಗಳಿಗೆ ನೀರಾಕ್ತಾ ಇರ್ತೀನಿ. ಹಾಗೆ ಅಂತ ಹೇಳಿದಾಗ ಸಾವಿತ್ರಮ್ಮ ಅಲ್ಲಿಂದ ಮನೆಯೊಳಗೆ ಹೋದ್ರು. ಹೊರಗಡೆ ಇರುವ ಗಿಡಗಳಿಗೆ ನೀರಾಕ್ತಾ ಇದ್ದ ಸಾವಿತ್ರಮ್ಮ ಮನೆಯೊಳಗೆ ಹೋಗಿ ಒಂದು ಬ್ಯಾಗ್ ಅನ್ನು ತೆಗೆದುಕೊಂಡು ಬಂದು ಕೊಟ್ರು. ಹಾಗೇನೆ ವೀರ ಆ ಬ್ಯಾಗ್ ಅನ್ನು ತೆಗೆದುಕೊಂಡು ಮಾರ್ಕೆಟಿಗೆ ಹೋಗಿ ತರಕಾರಿಯನ್ನು ತಂದು, ಅಮ್ಮ ಅಮ್ಮ ಬರ್ತಾ ಇದ್ದೀನಪ್ಪ, ನಾನು ನಿನ್ಗೋಸ್ಕರನೇ ಅಡಿಗೆ ಮಾಡ್ತಾ ಇದ್ದೀನಿ, ಬಂದೆ ಬಂದೆ ಹಾಗೆ ಅಂತ ಬಂದು ನೋಡಿದಾಗ, ಓ ವೀರ ನೀನಾ, ನನ್ನ ಮಗ ಕರ್ದ ಅನ್ಕೊಂಡೆ. ಅಮ್ಮ, ನಾನು ಕೂಡ ನಿಮ್ಮ ಮಗನ ಹಾಗೇನೆ. ಏನ್ ವೀರ ಬಾಯಿಗೆ ಬಂದಾಗೆ ಮಾತಾಡ್ತೀಯಾ? ನೀನು ನನ್ನ ಮಗನ ಜೊತೆ ಕೂರಿಸಿ ನಿನಗೆ ಒಟ್ಟಿಗೆ ಊಟ ಹಾಕಿದ್ರೆ ನೀನು ನನ್ನ ಮಗ ಆಗ್ಬಿಡ್ತೀಯಾ? ನೀನು ಕೆಲ್ಸದವನು ಅಷ್ಟೇ. ನನ್ನ ಮಗನ ಪಕ್ಕದಲ್ಲಿ ನಿನ್ನ ಹೋಲಿಕೆ ಮಾಡಿ ಹೇಳ್ಬೇಡ. ಹಾಗೆ ಅಂತ ಹೇಳಿದಾಗ ವೀರನ ಕಣ್ಣಲ್ಲಿ ಕಣ್ಣೀರು ಬಂತು. ಅಮ್ಮ, ನನ್ನನ್ನು ಕ್ಷಮಿಸಿ ಅಮ್ಮ, ಎಲ್ಲರೂ ನನ್ನವರು ಅನ್ಕೊಂಡೆ, ಆದ್ರೆ ನೀವು ಹೀಗೆ ಆಲೋಚನೆ ಮಾಡ್ತೀರಾ ಅಂತ ನಂಗೆ ಗೊತ್ತಿರ್ಲಿಲ್ಲಮ್ಮ. ತಪ್ಪಾಯ್ತಮ್ಮ, ನಾನಿನ್ನು ಹೊರಡ್ತೀನಿ, ತಗೊಳ್ಳಿ ನಿಮ್ಮ ತರಕಾರಿ. ಹಾಗೆ ಅಂತ ತರಕಾರಿಯನ್ನು ಕೊಟ್ಟು ದುಃಖದಿಂದ ವೀರ ಅಲ್ಲಿಂದ ಹೊರಟ. ಸ್ವಲ್ಪ ದೂರದಲ್ಲಿ ಈಚೆ ಬಂದ ತಕ್ಷಣ ಪದ್ಮನಾಭ ಅವರ ಮಗನಿಗೆ ಎಣ್ಣೆಯನ್ನು ಹಚ್ತಾ ಇದ್ರು. ಅದನ್ನು ನೋಡಿ ವೀರನಿಗೆ ತಂದೆಯ ನೆನಪು ಬಂತು. ಸಣ್ಣ ವಯಸ್ಸಲ್ಲಿ ನನಗೆ ಜ್ವರ ಬಂದ್ರೆ ನಮ್ಮ ತಂದೆ ರಾತ್ರಿಡೀ ನಿದ್ರೆ ಮಾಡದೆ ಕೂತ್ಕೊಂಡು ನನ್ನ ತಲೆ ಮೇಲೆ ಕೈ ಇಟ್ಕೊಂಡು ಸವರ್ತಾ ಕೂತಿರ್ತಾರೆ. ಇವ್ರನ್ನ ನೋಡಿದ್ರೆ ಇವಾಗ ನನಗೆ ನನ್ನ ತಂದೆಯ ನೆನಪು ಬರ್ತಿದೆ. ಅಪ್ಪ, ಈ ಲೋಕದಲ್ಲಿ ತಾಯಿಯ ಪ್ರೀತಿ ಬಗ್ಗೆ ಮಾತ್ರ ಎಲ್ಲರೂ ಹೇಳ್ತಾರೆ, ಆದ್ರೆ ತಾಯಿಗಿಂತ ತಂದೆ ಪಡುವಂತಹ ಕಷ್ಟ ಯಾರಿಗೂ ಗೊತ್ತಾಗಲ್ಲ. ಅದು ಹೇಳಲು ಸಾಧ್ಯವಿಲ್ಲ. ನಿಮ್ಮ ಕೈ ಹಿಡ್ಕೊಂಡು ನಾನು ಇಡುವಂತಹ ಆ ಮೊದಲ ಹೆಜ್ಜೆಯ ಧೈರ್ಯ ಇವಾಗ ನಾನು ಒಬ್ಬನೇ ನಡೆಯುವಾಗ ನನಗೆ ಬರ್ತಾ ಇಲ್ಲಪ್ಪ. ನಾನು ಇಡುವಂತ ಒಂದೊಂದು ಹೆಜ್ಜೆಯಲ್ಲಿ ನನಗೆ ಧೈರ್ಯವನ್ನು ಕೊಡಿ. ಹಾಗೆ ಅಂತ ಸಾವಿತ್ರಮ್ಮ ಮಾತನಾಡಿದ್ದು ಈ ಕಡೆ ತಂದೆಯ ನೆನಪುಗಳು ವೀರನಿಗೆ ತುಂಬಾ ದುಃಖವನ್ನು ಕೊಡ್ತು. ಅವನು ಪ್ರತಿದಿನ ನಿದ್ರೆ ಮಾಡುವ ಮರದ ಕೆಳಗೆ ಬಂದ. ಚಂದಮಾಮನನ್ನು ನೋಡಿದಾಗ ಚಂದಮಾಮನನ್ನು ನೋಡಿ ಅವನಿಗೆ ಸ್ವಲ್ಪ ನೆಮ್ಮದಿ ಬಂತು. ಏ ಚಂದಮಾಮ, ಲೋಕಕ್ಕೆ ನೀನಿರುವುದೇ ಒಬ್ಬನೇ, ಆದ್ರೆ ನಿನ್ನ ಜೊತೆ ಎಲ್ಲರೂ ಇರ್ತಾರೆ, ಆದ್ರೆ ಯಾವಾಗ್ಲೂ ನೀನು ಒಬ್ಬನೇ ಕಾಣ್ತಾ ಇರ್ತೀಯ. ನನಗೆ ಈ ಲೋಕದಲ್ಲಿ ಯಾರೂ ಇಲ್ಲ, ನನಗೆ ಅಂತ ಮನೆ ಕೂಡ ಇಲ್ಲ. ಎಲ್ಲರೂ ಅವರವರ ಅವಸರಕ್ಕೆ ನನ್ನ ಉಪಯೋಗ ಮಾಡಿಸ್ಕೊತಾರೆ. ಅದೇ ಮನುಷ್ಯರ ಗುಣ. ಈ ದುಃಖ, ಈ ನೋವನ್ನು ನಾನು ಯಾರ ಜೊತೆ ಹೇಳೋದು? ನನಗೆ ಅಂತ ಯಾರಿದ್ದಾರೆ? ಇನ್ನು ಎಷ್ಟು ಕಾಲ? ಯಾಕೆ ನನಗೆ ಅನ್ಯಾಯ?
ಹಾಗೆ ಅಂತ ದುಃಖಪಟ್ಟು ಚಂದಮಾಮನನ್ನು ನೋಡಿದಾಗ ನಿಜವಾಗ್ಲೂ ಚಂದಮಾಮ ಪ್ರಕಾಶವಾಗಿ ಅವನನ್ನು ನೋಡಿ, ವೀರ, ದುಃಖ ಪಡಬೇಡ. ನೀನು ಪಟ್ಟ ಕಷ್ಟ ನೋವು ಎಲ್ಲವೂ ನನಗೂ ಗೊತ್ತು, ನಿನಗೂ ಕೂಡ ಗೊತ್ತು. ಇಷ್ಟು ದಿನ ನೀನು ಕಳ್ಕೊಂಡಂತಹ ಪ್ರೀತಿ ಪ್ರೇಮ ಎಲ್ಲವೂ ಹತ್ತಿರದಲ್ಲೇ ನಿನಗೆ ಸೇರುತ್ತೆ. ಇನ್ನು ಮುಂದೆ ನೀನು ಅದೃಷ್ಟವಂತ. ನಿನ್ನ ಮನಸ್ಸಲ್ಲಿ ನೀನು ಏನೇ ಕೋರಿದ್ರೂ ಅದು ಆ ಕ್ಷಣನೇ ನಡೆದು ಹೋಗುತ್ತೆ ಹಾಗೆಂತ ಹೇಳಿ ಮಾಯವಾದ್ರು. ಅದನ್ನು ನೋಡಿ ವೀರನಿಗೆ ಆಶ್ಚರ್ಯವಾಯಿತು. ಆಶ್ಚರ್ಯದಿಂದ ಹೊರಗೆ ಬಂದ. ಅಯ್ಯೋ, ಎಷ್ಟೊಂದು ಹಸಿವಾಗ್ತಾ ಇದೆ. ಈ ಹಸಿವಿಗೆ ನನಗೆ ಬಿಸಿ ಬಿಸಿ ಅನ್ನ, ಬಿಸಿ ಬಿಸಿ ಸಾರು ಸಿಕ್ಕಿದ್ರೆ ಎಷ್ಟೊಂದು ಚೆನ್ನಾಗಿರುತ್ತೆ. ಹಾಗೆ ಅಂತ ಆಲೋಚನೆ ಮಾಡಿ ಕಣ್ತೆರೆದು ನೋಡುವಾಗ ಅವನ ಪಕ್ಕದಲ್ಲೇ ಬಿಸಿ ಬಿಸಿ ಅನ್ನ, ಬಿಸಿ ಬಿಸಿ ಸಾರು ಮಣ್ಣಿನ ಪಾತ್ರೆಯಲ್ಲಿತ್ತು. ಅದನ್ನು ನೋಡಿ ಅವನು ಆಶ್ಚರ್ಯಪಟ್ಟ. ಅರೆ, ಏನಿದು? ನಾನೇನಾದ್ರೂ ಕನ್ಸು ಕಾಣ್ತಾ ಇದ್ದೀನಾ? ಇದು ಕನಸ ಅಥವಾ ನೆನಸ? ಚಂದಮಾಮ ಹೇಳಿದ್ದು ನಿಜಾನೇನಾ? ಹೀಗೆ ಆ ಊಟವನ್ನು ತಿಂದು ಆಕಾಶದತ್ತ ಚಂದಮಾಮನನ್ನು ನೋಡುತ್ತಾ ನಿದ್ರೆ ಮಾಡಿದ. ಹೀಗೆ ಆ ದಿನದಿಂದ ವೀರ ತನ್ನ ಮನಸ್ಸಲ್ಲಿ ಏನು ಆಲೋಚನೆ ಮಾಡ್ತಾನೋ ಅದೆಲ್ಲ ಸಿಗ್ತಾ ಇತ್ತು. ಹೊಸ ಬಟ್ಟೆ ಬೇಕು ಅಂತ ಆಲೋಚನೆ ಮಾಡಿದ್ರೆ ಅವನಿಗೆ ಹೊಸ ಬಟ್ಟೆ ಕೂಡ ಸಿಗ್ತಾ ಇತ್ತು. ತನಗೆ ಅಂತ ಒಂದು ಮನೆ ಬೇಕು ಅಂತ ಆಲೋಚನೆ ಮಾಡಿದಾಗ ನದಿಯ ದಡದಲ್ಲಿ ಅವನಿಗೋಸ್ಕರ ಮಾಡಿಟ್ಟಂತಹ ಒಂದು ಅಂಚಿನ ಮನೆ ಸಿದ್ಧವಾಗಿತ್ತು. ಆಹಾ, ಇವಾಗ ನನ್ನ ಜೀವನ ಎಷ್ಟೊಂದು ಚೆನ್ನಾಗಿದೆ. ತಂದೆ ತಾಯಿ ಇಲ್ಲದೆ ನಾನು ಒಬ್ಬನೇ ಬಡತನದಲ್ಲಿ ಇರುವಾಗ ಯಾರೂ ಕೂಡ ನನ್ನನ್ನು ಹುಡುಕಿಕೊಂಡು ಬರ್ತಾ ಇರಲಿಲ್ಲ. ಇವಾಗ ಎಲ್ಲವೂ ನನ್ನ ಕೈಯಲ್ಲಿರುವುದನ್ನು ನೋಡಿ ಎಲ್ಲರೂ ನನ್ನ ಬಳಿಗೆ ಬರ್ತಾ ಇದ್ದಾರೆ. ಆದರೆ ಕಾಲ ಕಳೆದಂತೆ ವೀರನ ಮನಸ್ಸಲ್ಲಿ ಏನೋ ಹೊಸ ಆನಂದ. ಆದರೂ ಆ ಸಂತೋಷ ಅವನಿಗೆ ಇಷ್ಟವಾಗಿರಲಿಲ್ಲ. ಯಾಕೆ ಅಂದರೆ ಅವನು ಶ್ರಮ ಪಡದೆ ಬಂದಂತಹ ಆ ಆಸ್ತಿ ಯಾವುದು ಅವನಿಗೆ ಕೂಡ ಸ್ವಲ್ಪ ಕೂಡ ಇಷ್ಟನೇ ಆಗಿರ್ಲಿಲ್ಲ. ನಾನು ಶ್ರಮ ಪಡದೆ ಸಿಕ್ಕಿರುವ ಈ ಆನಂದ ನನಗೆ ಇಷ್ಟ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ಇದರಲ್ಲಿ ಉಪ್ಪು ರುಚಿ ಯಾವುದೂ ಇಲ್ಲದಿರುವ ಹಾಗಿದೆ. ಅವೇ ಸ್ವತಃ ಸಂಪಾದನೆ ಮಾಡುವ ಆತ್ಮ ಗೌರವಕ್ಕಿಂತ ಈ ಹಣ ಚೆನ್ನಾಗಿಲ್ಲ. ಈ ಜೀವನಕ್ಕಿಂತ ಅಂದು ನಾನು ದುಡಿದು ತಿನ್ನುವಂತಹ ಜೀವನನೇ ನನಗೆ ಚೆನ್ನಾಗಿತ್ತು. ಯಾಕೆ ಅಂದ್ರೆ ಅದರಲ್ಲಿ ತಾಯಿಯ ಲಾಲಿ ಹಾಡನ್ನು ಕೇಳ್ತಾ ಇದ್ದೆ. ಹಣ ನನ್ನ ಆತ್ಮ ಗೌರವ, ನನ್ನ ಸಂತೋಷವನ್ನು ತೆಗೆದುಕೊಂಡಿದೆ. ನನಗೆ ಈ ಆಸ್ತಿ ಬೇಡ, ಹಣನೂ ಬೇಡ. ಹೀಗೆ ಆ ದಿನದಿಂದ ವೀರ ತನ್ನ ಆಸ್ತಿ ಹಣ ಸಂಪತ್ತನ್ನು ಎಲ್ಲರಿಗೆ ಹಂಚಿ ಆ ದಿನದಿಂದ ಅವನು ಕೆಲಸ ಮಾಡ್ತಿದ್ದ. ಒಂದು ದಿನ ವೀರ, ಇವಾಗ ನನಗೆ ಯಾವ ಆಸ್ತಿನೂ ಇಲ್ಲ, ಮನಸ್ಸು ತುಂಬಾ ಪ್ರಶಾಂತವಾಗಿದೆ. ಇನ್ಮುಂದೆ ಈ ಊರಲ್ಲೇ ಇರಬಾರ್ದು, ಇಲ್ಲಿಂದ ಎಲ್ಲಿಗಾದ್ರೂ ಹೊರಟು ಹೋಗ್ಬೇಕು. ಹೀಗೆ ಅವನ ಬಟ್ಟೆಯನ್ನೆಲ್ಲ ತೆಗೆದುಕೊಂಡು ಮತ್ತೊಂದು ಊರಿನ ಕಡೆ ತನ್ನ ಕಷ್ಟದೊಂದಿಗೆ ತನ್ನ ಸಂತೋಷದ ಜೀವನವನ್ನು ಹುಡುಕಿಕೊಂಡು ಹೋದ. ಹೀಗೆ ಸ್ವಲ್ಪ ಸಮಯದಲ್ಲೇ ಪಕ್ಕದ ಊರಿಗೆ ಹೋದ. ಅಲ್ಲಿ ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿ ಜೊತೆ, ಲೇ, ಪಕ್ಕದೂರಲ್ಲಿ ಯಾರೋ ವೀರ ಅಂತೆ. ಅವನು ಮನ್ಸಲ್ಲಿ ಏನೇ ಆಲೋಚನೆ ಮಾಡಿದ್ರು ಅವನ ಕಣ್ಣ ಮುಂದೆ ಬರುತ್ತೆ ಅಂತೆ. ಅವನಿಗೆ ಸಿಕ್ಕಂತ ಅದೃಷ್ಟ ನಮಗೆ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ? ಹೌದು ಕಣೋ, ಎಂತ ಅದೃಷ್ಟ ಆ ದೇವ್ರು ಅವನಿಗೆ ಕೊಟ್ಟಿದ್ದಾನೆ. ಮತ್ತೆ ಆಲೋಚನೆ ಮಾಡಿದ ತಕ್ಷಣ ಎಲ್ಲ ಕೈಗೆ ಸಿಗೋದು ಅಂದ್ರೆ ಅದು ಸಾಧಾರಣವಾದ ವಿಷಯನಾ? ಆ ಮಾತುಗಳನ್ನು ವೀರ ಕೇಳಿಕೊಂಡ. ಹುಚ್ಚು ಜನರು, ಅಂತ ಅದೃಷ್ಟ ಇದ್ರೆ ನೆಮ್ಮದಿ ಇರಲ್ಲ ಅಂತ ಇವರಿಗೇನು ಗೊತ್ತು? ನನ್ನಂತವನಿಗೆ 2 ಹೊತ್ತು ಕೆಲಸ, ತಿನ್ನಲು ಊಟ ಇದ್ರೆ 2 ಜೊತೆ ಬಟ್ಟೆ ಇದ್ರೆ ಸಾಕು, ಇನ್ನೇನು ಬೇಡ. ಹೀಗೆ ವೀರ ತನ್ನ ಮನಸ್ಸಲ್ಲಿ ಆಲೋಚನೆ ಮಾಡಿಕೊಂಡು ಅಂದಿನಿಂದ ಪಕ್ಕದ ಊರಲ್ಲಿ ಕೆಲಸ ಮಾಡಿಕೊಂಡು ಜೀವನವನ್ನು ನಡೆಸ್ತಿದ್ದ. ಮಲ್ಲಿ, ನಮ್ಮ ಬೆಣ್ಣಿಲ ಬರ್ತಾಳಂತೆ. ಅವಳನ್ನ ನೋಡಿ ಎಷ್ಟೊಂದು ದಿನಗಳಾಯಿತು. ಹೌದು ಕಣೋ, ಅಪ್ಪ ಅಮ್ಮ ಇಲ್ಲದ ಹುಡುಗಿ ಅಂತ ಎಲ್ಲರೂ ಸೇರಿ ಕಷ್ಟಪಟ್ಟು ಅವಳನ್ನ ಓದಿಸಿ ಕೆಲಸಕ್ಕೆ ಅಂತ ಕಲ್ಸಿದ್ರೆ ಅಮಾಯಕ ಹುಡುಗಿ ಅಂತ ಯಾರು ಕೂಡ ಅವಳಿಗೆ ಕೆಲಸನೇ ಕೊಟ್ಟಿಲ್ಲ. ಪಟ್ಟಣಕ್ಕೆ ಕಳ್ಸಿದ್ರಾದ್ರೂ ಅದರ ಅಮಾಯಕತ್ವ ಹೋಗುತ್ತೆ ಅಂತ ನಾವೆಲ್ಲರೂ ಸೇರಿ ಪಟ್ಟಣಕ್ಕೆ ಕಳ್ಸಿದೀವಿ. ಮಲ್ಲಿ, ನಾವು ಪಟ್ಟಣಕ್ಕೆ ಕಳ್ಸಿದೀವಲ್ವಾ, ನಮ್ಮ ಬೆಣ್ಣಿಲ ಬುದ್ಧಿವಂತಿಕೆಯಿಂದ ಬರ್ತದೆ. ನೀನು ಕೂಡ ನೋಡ್ತಾ ಇರು. ಏನೋ ಕಣೋ, ಬುದ್ಧಿವಂತಿಕೆಯಿಂದ ಇದ್ರೆ ನಮಗೂ ಕೂಡ ಒಳ್ಳೇದೇ. ಹೀಗೆ ಊರಿನ ಜನರೆಲ್ಲ ಸೇರಿ ಬೆಣ್ಣಿಲನ ಬರುವಿಕೆಗಾಗಿ ಕಾಯ್ತಾ ಇದ್ರು. ಹೀಗೆ ಸ್ವಲ್ಪ ಸಮಯದಲ್ಲೇ ಬೆಣ್ಣಿಲ ಕೈಯಲ್ಲಿ ಒಂದು ಸೂಟ್ ಕೇಸ್ ಹಾಗೂ ಗಿಳಿಯ ಗೊಂಬೆಯನ್ನು ತೆಗೆದುಕೊಂಡು ಬಂದ್ಲು. ಬೆಣ್ಣಿಲ ಊರಿಗೆ ಬಂದ ತಕ್ಷಣ ಆ ಊರಿನ ಜನರೆಲ್ಲ ಆರತಿಯನ್ನು ತೆಗೆದು ಬರಮಾಡಿಕೊಂಡ್ರು. ಅದನ್ನು ನೋಡಿ, ಅಯ್ಯೋ ಅತ್ತೆ, ಇದೇ ಗ್ರಾಮದಲ್ಲಿ ನೀವು ಹಳೆಯ ಪದ್ಧತಿ ಹಾಗೆ ಆರತಿ ತೆಗಿತಾ ಇದ್ದೀರಾ. ಇದೇ ಪಟ್ಟಣದಲ್ಲಿ ಅಂದ್ರೆ
ಗ್ರಾಮಕ್ಕೆ ಯಾರಾದ್ರೂ ಬಂದ್ರೆ ಹೂವಿನ ಹಾರವನ್ನು ಹಾಕಿ ಕೈಯಿಗೆ ಹೂವಿನ ಬೊಕ್ಕೆಯನ್ನು ಕೊಟ್ಟು ಬರಮಾಡಿಕೊಳ್ತಾರೆ. ಅಯ್ಯೋ, ಏನಮ್ಮ ಮಾಡೋದು, ನಾವು ಹಳ್ಳಿಯ ಜನಗಳು, ನಮಗೆ ಈ ರೀತಿ ಪದ್ಧತಿಗಳೆಲ್ಲ ಗೊತ್ತಿಲ್ಲ. ಇವಾಗ ನೀನು ಗ್ರಾಮಕ್ಕೆ ಬಂದಾಯ್ತಲ್ಲ, ಇನ್ನು ನಿನ್ನ ಪಟ್ಟಣದಲ್ಲಿ ಏನ್ ಮಾಡ್ತಾರೆ ಅಂತ ನೀನ್ ಕಲ್ಸ್ಕೊಡು. ಅದಿಯತ್ತೆ, ಇನ್ನೊಂದ್ಸಲ ಬರುವಾಗ ಹೇಳ್ಕೊಡ್ತೀನಿ. ಹೌದು, ನಮ್ಮ ಮಾವ ಹೇಗಿದ್ದಾರೆ ಹಾಗೆ ಅಂತ ಕೇಳಿದಾಗ ರಾಮಲಮ್ಮನ ಗಂಡನಾದ ಸೂರಿ ಮುಂದೆ ಬಂದು ನಿಂತ. ಏನಮ್ಮ ಸೊಸೆ, ಹೇಗಮ್ಮ ಇದೀಯಾ? ಬರ್ತಾ ಬರ್ತಾನೆ ಅತ್ತೆಗೆ ಪಟ್ಟಣದ ಸಮಾಚಾರ ಹೇಳ್ಕೊಡ್ತಾ ಇದೀಯಾ? ಅಯ್ಯೋ ಇಲ್ಲ ಮಾವ, ಪಟ್ಟಣದಲ್ಲಿ ಹೇಗಿರ್ಬೇಕು ಅಂತ ಹೇಳಿದೆ. ಲೋ, ಮನೆಗ್ ಬಾಮ್ಮ, ಬೆಳಿಗ್ಗೆ ಏನ್ ತಿಂದೋ, ಎಷ್ಟೊತ್ತಿಗೆ ತಿಂದೋ ಏನೋ, ನೀನು ಹಸಿವನ್ನ ತಡ್ಕೊಳ್ಳೋದಿಲ್ಲ. ಹಾಗೆ ಅಂತ ಎಲ್ಲರೂ ಸೇರಿ ವೆಣ್ಣಿಲನ ಮನೆ ಕರ್ಕೊಂಡೋಗಿ ಅವಳಿಗೆ ತಿನ್ಲಿಕ್ಕೆ ಏನ್ ಬೇಕು ಅಂತ ಎಲ್ಲರೂ ಸೇರ್ಕೊಂಡು ಉಪಚರಿಸ್ತಾ ಇದ್ರು. ಹೊಟ್ಟೆ ತುಂಬಾ ವೆಣ್ಣಿಲ ಊಟ ಮಾಡಿ ಕೈಯಲ್ಲಿ ಗಿಳಿಯ ಗೊಂಬೆಯನ್ನು ಹಿಡ್ಕೊಂಡು ಗ್ರಾಮದಲ್ಲಿ ಸುತ್ತಾಡ್ತಾ ಇರುವಾಗ ಅಲ್ಲಿ ಕೆಲವು ಜನಗಳು ಭತ್ತವನ್ನು ಭೂಮಿಗೆ ಬಿತ್ತನೆ ಮಾಡ್ತಿದ್ರು. ಅಯ್ಯೋ ಮಾವ, ಇನ್ನು ಹಳೆ ಕಾಲದ ಪದ್ಧತಿ ಏನಾ? ನಮ್ಮ ವೆಣ್ಣಿಲ, ಹಳೆ ಕಾಲದ ಪದ್ಧತಿ ಅಂತ ಹೇಳ್ತಾ ಇದ್ದೀಯಾ? ನಮ್ಮ ಬೆಳೆಗೋಸ್ಕರ ಯೂರಿಯಾನ ಹಾಕ್ತಾ ಇದ್ದೀವಿ. ಅಯ್ಯೋ ಮಾವಯ್ಯ, ಹಳೆ ಕಾಲದ ನೈಸರ್ಗಿಕ ಪದ್ಧತಿಯನ್ನೇ ಉಪಯೋಗ ಮಾಡ್ತಾ ಇದ್ದೀರಲ್ವಾ? ಇವಾಗ ಎಷ್ಟೋ ರಾಸಾಯನಿಕ ಗೊಬ್ಬರಗಳು ಬಂದಿದೆ, ಅದನ್ನೆಲ್ಲ ಹಾಕಿ ಬಿತ್ತನೆ ಮಾಡೋದ್ ಬಿಟ್ಬಿಟ್ಟು ಹೀಗೆ ಮಾಡ್ತಾ ಇದ್ದೀರಾ? ಏನ್ ಮಾವಯ್ಯ? ನೋಡಮ್ಮ, ಅಂತ ರಾಸಾಯನಿಕ ಪದಾರ್ಥಗಳನ್ನ ಹಾಕಿದ್ರೆ ಆಮೇಲೆ ಬೆಳೆ ಚೆನ್ನಾಗಿ ಬರೋದಿಲ್ಲ. ಏನೋ ಮಾವಯ್ಯ, ನಿಮ್ಮ ಬೆಳೆ ಬೇಗ ಬರ್ಲಿ ಅಂತ ಹೇಳ್ದೆ, ಇನ್ನು ನಿಮ್ಮಿಷ್ಟ ಬಿಡಿ. ಈ ಕಣಮ್ಮ, ನಮ್ಮ ಬುದ್ಧಿವಂತಿಕೆ ಇಷ್ಟೇ. ಮುಂದಿನ ಸಲ ನೀನ್ ಹೇಳಿದ ಹಾಗೆ ಏನಾದ್ರೂ ಉಪಯೋಗ ಮಾಡ್ತೀವಿ. ಹೇಗೋ ಬೆಳೆ ಮುಂದೆ ಸಲ ಕೂಡ ಬರ್ಬೇಕಲ್ವಾ? ಹೇಳಿದ ತಕ್ಷಣ ವೆಣ್ಣಿಲ ಅಲ್ಲಿಂದ ಹೊರಟು ಹೋದ್ಲು. ವೆಣ್ಣಿಲ ಹೋದ ನಂತರ ಇಬ್ಬರು ರೈತರು, ಪಾಪ ಈ ಹುಡುಗಿ ಪಟ್ಟಣಕ್ಕೆ ಹೋಗಿ ಚೆನ್ನಾಗಿ ಮಾತಾಡಕ್ಕೆ ಕಲ್ತಿದ್ದಾಳೆ, ಆದ್ರೂ ಕೂಡ ನಾವು ನಮ್ಮ ರೈತರ ಗುಣವನ್ನು ಪಾಲಿಸ್ಬೇಕಲ್ವಾ? ಹಾಗೆ ಅಂತ ಅವರಿಬ್ಬರು ಮಾತಾಡ್ತಾ ಇದ್ರು. ಹೀಗೆ ಆ ದಿನ ಸಂಜೆ ಆಯಿತು. ಊರಿನ ಜನರೆಲ್ಲ ಸೇರಿ ವೆಣ್ಣಿಲ ಬಂದ್ಲು ಅಂತ ಒಂದು ಕಡೆ ಅವಳಿಗೋಸ್ಕರ ಅಡಿಗೆಯನ್ನು ಮಾಡ್ತಿದ್ರು. ಅವಳ ಅತ್ತೆಯಂದಿರೆಲ್ಲ ಅವಳಿಗೋಸ್ಕರ ತಿಂಡಿ ತಿನಿಸನ್ನು ಮಾಡ್ತಾ ಇದ್ರು. ಆಗ ವೆಣ್ಣಿಲ ಅಲ್ಲಿಗೆ ಬಂದು, ಈ ಪಟ್ನದ ಅಭ್ಯಾಸವನ್ನು ನೀವ್ ಯಾವಾಗ ಕಲ್ತ್ಕೊಂಡ್ರಿ? ಅಯ್ಯೋ ನನ್ ಸೊಸೆ, ನೀನ್ ಬಂದ್ಬಿಟ್ಟಮ್ಮ. ನೀನ್ ಬಂದಿದೀಯಾ ಅಂತ ನಾವು ನಿನ್ಗೆ ಇಷ್ಟವಾದ ಎಲ್ಲ ಅಡಿಗೆನ ಮಾಡ್ತಾ ಇದೀವಿ. ಬೇಕಂದ್ರೆ ಒಂದ್ಸಲ ರುಚಿ ನೋಡು. ಇಲ್ಲ ಇಲ್ಲ, ನಾನ್ ಯಾಕೆ ರುಚಿ ನೋಡ್ಬೇಕು? ನೀವು ಹಳೆ ಕಾಲ ಪದ್ಧತಿ ರೀತಿ ಇನ್ನು ಒಲೆ ಮೇಲೇನೆ ಅಡಿಗೆ ಮಾಡ್ತಿದ್ದೀರಾ? ಇನ್ನು ಏನಮ್ಮ ಮಾಡೋದು? ಕಾಡಿಗೋಗೋದು, ಸೌದೆನ ತಗೊಂಬಂದು ಒಲೆ ಉರ್ಸೋದು, ಇದೇ ತಾನೇ ನಮ್ಗೆ ಸುಲಭವಾದ ಕೆಲ್ಸ. ಅಯ್ಯೋ ಅತ್ತೆ, ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡಿದೀರಾ. ಸಿಟಿಯಲ್ಲಿ ಎಲ್ಲರೂ ಗ್ಯಾಸ್ ಅಲ್ಲೇ ಅಡಿಗೆ ಮಾಡ್ತಾರೆ, ಅದು ಇದಕ್ಕಿಂತ ವೇಗವಾಗಿ ಕೆಲಸ ಮುಗಿಯುತ್ತೆ. ಇದು ಆರೋಗ್ಯಕ್ಕೆ ಕೂಡ ಒಳ್ಳೇದು, ಯಾಕೆಂದ್ರೆ ಅದರಿಂದ ಉತ್ಪತ್ತಿಯಾಗುವ ಹೊಗೆ ನಿಮ್ಮ ಆರೋಗ್ಯಕ್ಕೆ ಕೇಡು ಉಂಟು ಮಾಡುತ್ತೆ. ಅಯ್ಯೋ ಹೌದಮ್ಮ, ನೀನ್ ಹೇಳೋದ್ ಕೂಡ ನಿಜಾನೇ. ಆದ್ರೆ ಈ ಸೌದೆಯಲ್ಲಿ ಉರ್ಸಿದ್ರೆ ಮಾತ್ರ ಅಡಿಗೆಗೆ ಚೆನ್ನಾಗಿ ರುಚಿ ಬರೋದು. ಈ ಗ್ಯಾಸ್ ಅಲ್ಲೆಲ್ಲ ಅಡಿಗೆ ಮಾಡಿದ್ರೆ ರುಚಿ ಚೆನ್ನಾಗಿರುತ್ತಾ? ಅಯ್ಯೋ ಛೇ, ಇದೆಲ್ಲ ನಿಮ್ಮ ಮೂಢನಂಬಿಕೆ ಅಷ್ಟೇ. ಅಡುಗೆ ಅನ್ನೋದು ನೀವು ಮಾಡುವ ಕೈ ರುಚಿಯಲ್ಲಿ ಇರುತ್ತೆ ಹೊರತು ನೀವು ಉರಿಸುವ ಒಲೆಯಲ್ಲೂ ಗ್ಯಾಸಲ್ಲೂ ಬರಲ್ಲ. ಹೀಗೆ ಅಲ್ಲಿ ಅಡಿಗೆ ಮಾಡೋರೆಲ್ಲ ವೆಣ್ಣಿಲನ ಮಾತು ಕೇಳಿ ನಗ್ತಾ ಇದ್ರು. ವೆಣ್ಣಿಲ ಹೇಳುವ ಪದ್ಧತಿ ಅವಳ ಸಿಟಿಗೆ ಸರಿಯಾಗುತ್ತೆ ಹೊರತು ನಮ್ಮ ಗ್ರಾಮಕ್ಕೆ ಸರಿಯಾಗುವುದಿಲ್ಲ ಎನ್ನುವುದು ಅವರ ಪದ್ಧತಿ. ಹೀಗೆ ಮರುದಿನ ವೆಣ್ಣಿಲ ಒಂದು ಸಣ್ಣ ಅಂಗಡಿ ಹತ್ರ ವ್ಯಾಪಾರ ಮಾಡ್ತಾ ಇರುವ ವ್ಯಾಪಾರಿ ಬಳಿ ಬಂದ್ಲು. ಮಾವ, ಏನ್ ಮಾಡ್ತಾ ಇದ್ದೀರಾ? ಏನು ಇಲ್ಲಮ್ಮ, ಮನೆಗೆ ಬೇಕಾದ ವಸ್ತುಗಳನ್ನ ತಗೋತಾ ಇದ್ದೀನಿ. ಅಣ್ಣ, ಎಷ್ಟಾಯ್ತು ಅಂತ ಹೇಳಿ ಅಂತ ಕೇಳಿದ ತಕ್ಷಣ ಆ ಅಂಗಡಿ ಆತ ಒಂದು ಸಣ್ಣ ಚೀಟಿಯಲ್ಲಿ ಲೆಕ್ಕವನ್ನು ಬರೆದು ಕೊಟ್ಟ. ಆವಾಗ್ಲೇ ವೆಣ್ಣಿಲ ಅವಳ ಕೈಯಲ್ಲಿರುವ ಕ್ಯಾಲ್ಕುಲೇಟರ್ ಅನ್ನು ತೆಗೆದುಕೊಟ್ಲು. ಅಣ್ಣ, ಯಾಕೆ ಸುಮ್ನೆ ಕೈಯಲ್ಲಿ ಲೆಕ್ಕಾಚಾರ ಮಾಡ್ಕೊಂಡು ತುಂಬಾ ಸಮಯನ ವ್ಯರ್ಥ ಮಾಡ್ತೀರಾ? ತಗೊಳ್ಳಿ, ಇದು ಕ್ಯಾಲ್ಕುಲೇಟರ್. ಒಂದೇ ನಿಮಿಷದಲ್ಲಿ ಲೆಕ್ಕಾಚಾರ ಮಾಡಿ ನಿಮ್ ಕೈಗೆ ಕೊಟ್ಟು ಬಿಡುತ್ತೆ. ಅದು ಕೂಡ ಸುಲಭದ ಕೆಲಸ. ಹೌದಾ ವೆಣ್ಣಿಲ? ಹೌದು, ಈ ಯಂತ್ರಕ್ಕೆ ಎಷ್ಟಮ್ಮ ಹಣ? ಅಯ್ಯೋ ಜಾಸ್ತಿ ಏನಿಲ್ಲ, ಒಂದು 50-100 ಅಷ್ಟೇ. ಓ, ಹಣನ ವ್ಯರ್ಥ ಮಾಡೋದ್ ಯಾಕಮ್ಮ? ಕೈಯಲ್ಲೇ ಲೆಕ್ಕಾಚಾರ ಮಾಡ್ಬೋದಲ್ಲ. ಹೌದಾ? ಹಾಗಾದ್ರೆ ಸರಿ. ಸೂರಿಮಾವ, ನಮ್ಮಿಬ್ರಿಗೂ ಲೆಕ್ಕಾಚಾರ ಹೇಳಿ, ನಾನು ಒಂದೇ ನಿಮಿಷದಲ್ಲಿ ಕೊಡ್ತೀನಿ. ಯಾರು ಮೊದ್ಲು ಉತ್ತರ ಹೇಳ್ತಾರೆ ಅಂತ ನೀವೇ ನೋಡಿ. ಸರಿ ಅಮ್ಮ, ಆಯ್ತು. 40, 80 ಎಷ್ಟು ಅಂತ ನೋಡಮ್ಮ. ತಕ್ಷಣ ವ್ಯಾಪಾರಿ 40, 80, 120 ಹಾಗೆ ಅಂತ ಹೇಳ್ದ. ವೆಣ್ಣಿಲ ಕ್ಯಾಲ್ಕುಲೇಟರ್ ಅಲ್ಲಿ ಲೆಕ್ಕಾಚಾರ ಮಾಡಿ 120 ಮಾವ. ವೆಣ್ಣಿಲ, ನಿನಗಿಂತ ನಾನೇ ತಾನೇ ನನ್ನ ಕೈಯಲ್ಲಿ ಲೆಕ್ಕಾಚಾರ ಮಾಡಿ ಮೊದ್ಲು ಹೇಳಿದ್ದು ಹಾಗೆ ಅಂತ ಹೇಳ್ದ. ವೆಣ್ಣಿಲ ಏನು ಮಾತನಾಡದೆ ಅಲ್ಲಿಂದ ಸೂರಿ ಜೊತೆ ಹೋದ್ಲು. ಹೀಗೆ ಕೆಲವು ದಿನಗಳು ಕಳೆಯಿತು. ಒಂದು ದಿನ ವೆಣ್ಣಿಲ ಆಲದ ಮರದ ಕೆಳಗೆ ಕೂತ್ಕೊಂಡು ಅವಳ ಕೈಯಲ್ಲಿರುವ ರಾಮಗಿಳಿ ಗೊಂಬೆಯ ಜೊತೆ ಮಾತನಾಡುತ್ತಾ ಇದ್ಲು. ಆಗ್ಲೇ ಆ ಊರಿನಲ್ಲಿ ಎಲ್ಲರಿಗೂ ಅಜ್ಜಿಯಾಗಿರುವ ಗಂಗಮ್ಮ ಅಜ್ಜಿ ಸುಮಾರು 87 ವರ್ಷ ನಿಧಾನವಾಗಿ ಅಡಿ ಮೇಲೆ ಅಡಿ ಇಟ್ಕೊಂಡ್ ಬಂದ್ರು. ನಮ್ಮ ಮೊಮ್ಮಗಳೇ,
ಪಟ್ನಕ್ಕೆ ಹೋಗಿ ಬಂದ್ಮೇಲೆ ತುಂಬಾ ಮಾತ್ ಕಲ್ತಿದ್ಯಂತೆ. ಮಾತಾಡ್ತಾ ಇರ್ತೀಯ ಅಂತ ನೋಡಿದ್ರೆ ಹೀಗೆ ಮರದ ಕೆಳಗೆ ಬಂದು ಕೂತ್ಕೊಂಡಿದ್ದೀಯಲ್ಲ, ಹೌದು ನಿಂಗೇನಾಯ್ತು? ಏನೂ ಇಲ್ಲ ಅಜ್ಜಿ, ಎಲ್ರಿಗೂ ಒಳ್ಳೆ ವಿಚಾರ ಹೇಳಿದ್ರೆ ಯಾರು ಕೇಳಲ್ಲ, ಎಲ್ಲರೂ ಅಜ್ಞಾನದಿಂದ ಕೂತಿದ್ದಾರೆ, ಅದಕ್ಕೆ ನಂಗೆ ಇಷ್ಟ ಆಗಿಲ್ಲ. ಓ ಹಾಗೆ ಹೇಳ್ತೀಯಾ? ಹಾಗೆ ಅಂತ ಹೇಳಿ ಗಂಗಮ್ಮ ಅಜ್ಜಿ ಪಕ್ಕದಲ್ಲೇ ಕೂತು, ನೀನು ಹೇಳುವ ಹಾಗೆ ನಿನ್ನ ಪಟ್ನದ ಪದ್ಧತಿಗಳು ಒಳ್ಳೆ ಪದ್ಧತಿನೇ, ಆದ್ರೆ ನನ್ ಮಾತ್ನ ಒಂದ್ಸಲ ಕೇಳ್ಕೊಮ್ಮ. ಸರಿ ಅಜ್ಜಿ, ಅದೇನಂತ ಹೇಳಿ. ನೀವು ಹೇಳುವುದೆಲ್ಲ ಹಳೆ ಕಾಲದ ಪದ್ಧತಿನೇ. ಪಟ್ನದಲ್ಲಿ ವೇಗವಾಗಿ ಅಡಿಗೆ ಮಾಡ್ಬೇಕು, ಹಣವನ್ನು ಲೆಕ್ಕಾಚಾರ ಮಾಡ್ಲಿಕ್ಕೆ ಸಮಯ ಸಿಗಲ್ಲ. ಯಾಕೆ ಅಂದ್ರೆ ಮನುಷ್ಯನ ನಡುವೆ ಅಂತರ ದೂರ, ಪ್ರತಿಯೊಂದು ಕೆಲಸ ವೇಗದಲ್ಲಾಗ್ಬೇಕು. ಇಲ್ಲಿ ಅಡಿಗೆ ಮಾಡ್ಲಿಕ್ಕೆ ಗ್ಯಾಸ್, ಲೆಕ್ಕಾಚಾರ ಮಾಡ್ಲಿಕ್ಕೆ ಕೂಡ ಯಂತ್ರಗಳ ಉಪಯೋಗ ಆಗ್ತಿದೆ. ಹೌದಜ್ಜಿ, ಆದ್ರೆ ಈ ಗ್ರಾಮದಲ್ಲಿ ಮನುಷ್ಯರೇ ನಮಗೆ ಆಧುನಿಕತೆ. ಒಲೆ ಮೇಲೆ ಅಡಿಗೆ ಮಾಡಿದ್ರು ಎಲ್ಲಾರು ಜೊತೆ ಸೇರ್ಕೊಂಡು ಊಟ ಮಾಡ್ತಾರೆ. ಹೊಗೆಯಿಂದ ಆಗುವ ಆರೋಗ್ಯ ತೊಂದರೆಗಿಂತ ಜೊತೆಗೆ ಊಟ ಮಾಡುವ ಸಂತೋಷ ದೊಡ್ಡದು. ಇಲ್ಲಿ ನಾಟಿ ಮಾಡ್ಲಿಕ್ಕೆ ಯಂತ್ರಗಳು ಇಲ್ಲದಿದ್ರು ಊರಿನ ಜನರೆಲ್ಲ ಸೇರ್ಕೊಂಡು ಮಾತಾಡ್ಕೊಂಡು ನಾಟಿ ಮಾಡ್ತಾರೆ. ಆ ಕೆಸರಲ್ಲೂ ಕೂಡ ಒಬ್ಬರಿಗೊಬ್ಬರು ಸಹಾಯ ಮಾಡುವ ಸಂಬಂಧಗಳು ಅವರಿಗೆ ಸಿಗ್ತಾರೆ. ಸೂರಿ ಕೈಯಲ್ಲೇ ಲೆಕ್ಕಾಚಾರ ಮಾಡಿದ್ರು ಕೂಡ ಅವನಿಗೆ ತುಂಬಾ ಲಾಭ ಬರುತ್ತೆ. ನನ್ ಮಗನ್ನ ಚೆನ್ನಾಗಿ ಓದಿಸ್ತೀನಿ ಅಂತ ಹೆಮ್ಮೆಯಿಂದ ಹೇಳ್ತಾನೆ. ಹೌದು, ನಾನೇನು ಇಲ್ಲ ಅಂತ ಹೇಳಿಲ್ವಲ್ಲ, ಇನ್ನು ಅದ್ರ ಬಗ್ಗೆ ಏನು ಹೇಳಲಿಲ್ಲ. ಆದ್ರೆ ಆ ಸಿಟಿ ನಿನ್ಗೆ ಮಾತಾಡ್ಲಿಕ್ಕೆ ಮಾತನ್ನು ಕಲ್ಸಿದೆ, ಲೆಕ್ಕಾಚಾರ ಮಾಡ್ಲಿಕ್ಕೆ ಲೆಕ್ಕವನ್ನು ಕಲ್ಸಿದೆ. ಆದ್ರೆ ನಮಗೆ ರಾಮ ಬದುಕ್ಲಿಕ್ಕೆ ಹೇಳ್ಕೊಟ್ಟಿದೆ. ನೀನು ಕಲ್ತ್ಕೊಂಡಿದ್ದು ಒಳ್ಳೇದೇ, ಆದ್ರೆ ಆ ಮಾತಿನಿಂದ ಎಲ್ಲರನ್ನು ಕೇವಲ ಮಾಡಿ ಮಾತಾಡ್ಬೇಡ. ಮನುಷ್ಯರಿಗಿಂತ ಆ ಪಟ್ಟಣದ ಪದ್ಧತಿ ಏನು ಅಷ್ಟು ದೊಡ್ಡದಲ್ಲಮ್ಮ. ಈ ಗ್ರಾಮದಲ್ಲಿ ಕಲ್ತ್ಕೊಂಡ ಪದ್ಧತಿನ ಇಲ್ಲಿರುವ ಜನರಿಗೆ ಅರ್ಥವಾಗುವ ರೀತಿ ಪ್ರೀತಿಯಿಂದ ನಮ್ಮೆಲ್ರಿಗೂ ಹೇಳ್ಕೊಡಮ್ಮ. ಅದನ್ನ ಬಿಟ್ಟು ಈ ರೀತಿ ಮಾಡ್ಬೇಡ. ಮಾತ್ ಕೇಳಿ ವೆಣ್ಣಿಲ ಆಲೋಚನೆಯನ್ನು ಮಾಡಲಾರಂಭಿಸಿದ್ಲು. ಕೈಯಲ್ಲಿರುವ ಗಿಳಿಯ ಗೊಂಬೆಯನ್ನು ನೋಡಿದ್ಲು. ಅಂದಿನಿಂದ ಅವಳು ಮಾತನ್ನು ಕಲಿತುಕೊಂಡ ಗಿಳಿಯ ಹಾಗೆ ಅಲ್ಲದೆ ಮನುಷ್ಯರನ್ನು ಅರ್ಥ ಮಾಡಿಕೊಂಡ ಮನುಷ್ಯಾಗೆ ಮಾತಾಡ್ತಾ ಇದ್ಲು.